ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಆಗಸ್ಟ್ ತಿಂಗಳ 4ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು ಅಂದ ಹಾಗೆ, ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನು ಆತನ ಶಿಷ್ಯರು ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತೀಮಾಯನ ಮಗನಾದ ಬಾರ್ತಿಮೆಯನು ದಾರಿಯ ಮಗ್ಗುಲಲ್ಲಿ ಕೂತಿದ್ದನು. ಮಾರ್ಕ 10:46. ಆದಾಮನು ಮತ್ತು ಹವ್ವಳು ಪಾಪ ಮತ್ತು ದೇವರ ಸಾನ್ನಿಧ್ಯದಿಂದ ದೂರ ತಿರುಗಿ ಮರಗಳಲ್ಲಿ ಅಡಗಿಕೊಂಡರು. ಆಗ ಕರ್ತನು ಆದಾಮನನ್ನು ಕರೆದು, ಆದಾಮ್, ನೀನು ಎಲ್ಲಿದ್ದೀಯಾ ಎಂದು ಕೂಗಿ ಕೇಳಲು, ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಆದಿಕಾಂಡ 3:10. ಹಾಗೆಯೇ ಕರ್ತನು ಬರ್ತಿಮೇಯನನ್ನು ಕರೆದು, ಬರ್ತಿಮೇಯನೇ, ನೀನು ಎಲ್ಲಿದ್ದೀಯಾ ಎಂದು ಕೇಳಿದ್ದರೆ, ನಾನು ಯೆರಿಕೋದಲ್ಲಿದ್ದೇನೆ, ನಾನು ರಸ್ತೆಯ ಪಕ್ಕದಲ್ಲಿ ಕುಳಿತು ಭಿಕ್ಷೆ ಬೇಡುತ್ತಿದ್ದೇನೆ ಎಂದು ಹೇಳಿರಬಹುದು. ರಸ್ತೆಯ ಪಕ್ಕದಲ್ಲಿ ಅಥವಾ ಅದರ ಪಕ್ಕದಲ್ಲಿ ಕುಳಿತುಕೊಳ್ಳುವುದು ಅಪಾಯಕಾರಿ. ಯೇಸು ಸರಳವಾದ ದೃಷ್ಟಾಂತಗಳ ಮೂಲಕ ಅನೇಕ ಮಹಾನ್ ಸಂದೇಶಗಳನ್ನು ಕಲಿಸಿದನು. ಬಿತ್ತುವವರ ನೀತಿಕತೆಯಲ್ಲಿ ಅವನು ದಾರಿಯ ಪಕ್ಕದಲ್ಲಿ ಬಿದ್ದ ಬೀಜಗಳ ಬಗ್ಗೆ ಮಾತನಾಡಿದನು. ಅದನ್ನು ಪಕ್ಷಿಗಳು ತಿನ್ನುತ್ತವೆ, ಸತ್ಯವೇದವು ಹೇಳುತ್ತದೆ. ಆಗ ಆತನು ಅವರಿಗೆ ಸಾಮ್ಯರೂಪವಾಗಿ ಅನೇಕ ಸಂಗತಿಗಳನ್ನು ಹೇಳಿದನು. ಹೇಗೆಂದರೆ, ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು. ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಮತ್ತಾಯ 13:3-4. ಆ ವಿಶಾಲ ಮಾರ್ಗದ ನಿರಂತರ ಬಳಕೆಯಿಂದಾಗಿ ನೆಲವು ಗಟ್ಟಿಯಾಗುತ್ತಿತ್ತು. ಆದ್ದರಿಂದ ಆ ನೆಲದ ಮೇಲೆ ಬಿದ್ದ ಬೀಜಗಳು ಮೊಳಕೆಯೊಡೆಯಲು ಕಷ್ಟವಾಗುತ್ತದೆ. ಹಾಗೆಯೇ ಆ ನೆಲವನ್ನು ಉಳುಮೆ ಮಾಡಿ ಕೃಷಿಯೋಗ್ಯವಾಗಿಸುವುದು ಸುಲಭವಲ್ಲ. ಅನೇಕರ ಹೃದಯಗಳು ಆ ಮಾರ್ಗದಂತೆ ಕಠಿಣವಾಗಿರುವುದರಿಂದ ಅವರು ದೇವರ ವಾಕ್ಯವನ್ನು ಸ್ವೀಕರಿಸುವುದಿಲ್ಲ. ಸತ್ಯವೇದದಲ್ಲಿ ಯಾಕೋಬನ ಮಗನಾದ ಯಹೂದನ ಬಗ್ಗೆ ನಾವು ಓದುತ್ತೇವೆ. ದಾರಿಯಲ್ಲಿ ಒಬ್ಬ ವೇಶ್ಯೆ ಕುಳಿತಿರುವುದನ್ನು ನೋಡಿದಾಗ ಪಾಪದಲ್ಲಿ ಬಿದ್ದನು. ಆದಿಕಾಂಡ 38:15-18. ಸೊಲೊಮೋನ್ ಬುದ್ಧಿವಂತನು ವೇಶ್ಯೆಯ ಉಡುಪು ಮತ್ತು ವಂಚಕ ಹೃದಯದ ಮಹಿಳೆಯ ಬಗ್ಗೆಯೂ ಬರೆಯುತ್ತಾನೆ. ಜ್ಞಾನೋಕ್ತಿಗಳು 7:10. ವಿಶಾಲವಾದ ಮಾರ್ಗವು ವಿನಾಶಕ್ಕೆ ಕಾರಣವಾಗುತ್ತದೆ. ಆದುದರಿಂದಲೇ ಕರ್ತನಾದ ಯೇಸು, ಇಕ್ಕಟ್ಟಾದ ಬಾಗಿಲಿನಿಂದ ಹೊಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವನಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. ಮತ್ತಾಯ 7:13-14. ಸತ್ಯವೇದದಲ್ಲಿ ನಾವು 2 ಅಂಜೂರದ ಮರಗಳ ಬಗ್ಗೆ ಓದುತ್ತೇವೆ. ದಾರಿಯ ಪಕ್ಕದಲ್ಲಿರುವ ಒಂದು ಅಂಜೂರದ ಮರ ಮತ್ತು ಇನ್ನೊಂದು ಉದ್ಯಾನದೊಳಗೆ ಇರುವ ಇನ್ನೊಂದು ಮರ. ದಾರಿಯ ಪಕ್ಕದಲ್ಲಿರುವ ಅಂಜೂರದ ಮರಕ್ಕೆ ಯಾವುದೇ ರಕ್ಷಣೆ ಇಲ್ಲ, ಅದಕ್ಕೆ ಆ ತೋಟಗಾರನೂ ಇಲ್ಲ. ಆದರೆ ತೋಟದೊಳಗಿದ್ದ ಅಂಜೂರದ ಮರವು ಅದನ್ನು ನೋಡಿಕೊಳ್ಳಲು ಒಬ್ಬ ತೋಟಗಾರನನ್ನು ಹೊಂದಿತ್ತು. ದಾರಿ ಬದಿಯ ಅಂಜೂರದ ಮರವು ಶಾಪಗ್ರಸ್ತವಾಯಿತು, ಆದರೆ ತೋಟದಲ್ಲಿನ ಅಂಜೂರದ ಮರವು ಶಿಕ್ಷೆಯಿಂದ ತಪ್ಪಿಸಿಕೊಂಡಿದೆ. ದೇವರ ಮಕ್ಕಳೇ, ದಾರಿಯ ಪಕ್ಕದಲ್ಲಿರುವ ಅಂಜೂರದ ಮರದಂತೆ ಇರಬೇಡಿರಿ. ನೀವು ಕರ್ತನ ಸಭೆಯ ತೋಟದಲ್ಲಿ ಉಳಿದಿದ್ದರೆ ದೇವರ ಸೇವಕರು ನಿಮಗಾಗಿ ಮಧ್ಯಸ್ಥಿಕೆ ವಹಿಸುತ್ತಾರೆ ಮತ್ತು ಪ್ರಾರ್ಥಿಸುತ್ತಾರೆ. ಅಂತಹ ಪ್ರಾರ್ಥನೆಯು ನಿಮ್ಮನ್ನು ದೇವರ ಅನುಗ್ರಹದಲ್ಲಿ ಇರಿಸುತ್ತದೆ ಮತ್ತು ನೀವು ರಕ್ಷಿಸಲ್ಪಡುವಿರಿ. ನೆನಪಿಡಿ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ
ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಯೋಹಾನ 15:4. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.